ಬಳಸ್ಕೊತೀರಾ? ನೀವು ಉಸ್ತುವಾರಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈ ನಡವಳಿಕೆ ನಿಜಕ್ಕೂ ರಾಜ್ಯಕ್ಕೆ ದೇಶಕ್ಕೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ಕೆಲಸ ಮಾಡಿರುವಂತವರು ಈ ಸಚಿವರು ಅವರಿಗೆ ಏನೇ ಕೊಪ್ಪ ಸಚಿವರು ರಾಷ್ಟ್ರಧ್ವಜದ ಮೇಲೆ ಸಭಾಧ್ಯಕ್ಷರೇ ಅಲ್ಲ ಮಾನ್ಯ ಅಧ್ಯಕ್ಷೆ ಸುನಿಲಣ್ಣ ಸರ್, ಮಾನ್ಯ ಅಧ್ಯಕ್ಷೆ ನಾನು ಹೇಳ್ತಾ ಇರೋದು, ನೀವು ಉಸ್ತುವಾರಿ ಸಚಿವರನ್ನ ಬದಲು ಮಾಡಿದ್ದಕ್ಕೆ ನಮ್ಗೆ ವಿರೋಧ ಇಲ್ಲ. ನಿಮ್ಮ ಆಂತರಿಕ ವ್ಯವಸ್ಥೆ ಏನಾರು ಮಾಡ್ಕೊಳ್ಳಿ. ಒಬ್ಬ ಸಚಿವ ಹೇಳ್ತಾನೆ ಅಂತಂದ್ರೆ ಅಂತ ಸಚಿವ ಏನಕ್ಕೆ ಬೇಕು ಕರ್ನಾಟಕದಲ್ಲಿ? ನಮಗೆ ಉದ್ದೇಶದಲ್ಲಿ ರಾಷ್ಟ್ರಧ್ವಜಕ್ಕೆ ಸಮಯ ಇಲ್ಲ ಅನ್ನುವಂತ ಸಚಿವರು ಜಮೀರ್ ಅಹಮದ್ ಅವರು ಬಂದ ನಂತರ ದೇಶಕ್ಕೂ ಬೇಕು. ದಯಮಾಡಿ ಮಾನ್ಯ ಅಧ್ಯಕ್ಷ, ಇಂಥದನ್ನ ಕರ್ನಾಟಕದಲ್ಲಿ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಪತ್ರನ ಸಮರ್ಥನೆ ಮಾಡ್ಕೊಳ್ತೀರಿ ಮುಖ್ಯಮಂತ್ರಿ, ಗೌರವದಿಂದ ಭಾಗವಹಿಸಬೇಕು. ಮಾನ್ಯ ಸಭಾಧ್ಯಕ್ಷ, ಇವತ್ತು ರಾಷ್ಟ್ರಧ್ವಜ ಅಂತ ಹೇಳ್ತಾರೆ, ನಾಳೆ ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ, ಇಲ್ಲಿ ಕುರಾನ್ ತೊಂಬರ್ರಿ ಅಂತ ಹೇಳ್ತಾರೆ. ನೀವು ಕೇಳ್ತೀರಿ? ನೀವು ನಿಮ್ಮ ಆಕ್ಷೇಪಣೆಗಳನ್ನ ನೀವೇನ್ ಕೇಳಿದ್ ತಪ್ಪನ್ನಂಗಿಲ್ಲ ನಾನು. ಆದ್ರೆ ಪ್ರಾರಂಭದಲ್ಲಿ ಒಂದು ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು. ಸರ್, ಇದು ಇವತ್ತು ಬಂದಿರೋ ಈಗ ಸಿಕ್ಕಿದ ಪತ್ರ. ಸಿಕ್ಕಿರೋದು ರಾಷ್ಟ್ರಧ್ವಜದ ಗೌರವ ಯಾವ ನೋಟಿಸ್ ಸರ್? ರಾಷ್ಟ್ರಧ್ವಜದ ಗೌರವ ಯಾವ ನೋಟಿಸ್ ಕೊಡೋದು? ಅದಕ್ಕೆ ನೋಟಿಸ್ ಇಲ್ಲ. ರಾಷ್ಟ್ರಧ್ವಜಕ್ಕಿಂತ ಮೇಲೆ ನೋಟಿಸ್ ಇದೆಯಾ? ಅಲ್ಲ ಸರ್, ಇಡೀ ರಾಷ್ಟ್ರಧ್ವಜಕ್ಕೆ ಅಥವಾ ದೇಶಕ್ಕೆ ಮಾಡ್ತಿರೋಂತ ಅವಮಾನ. ಅಥವಾ ಈ ಸದನ ಒಂದ್ ನಿಮಿಷ ಅವ್ರು ಕೇಳ್ರಿ.